ಕರ್ನಾಟಕ ರಾಜ್ಯ ಹಸಿರು ಕ್ರಾಂತಿ ರೈತ ಸಂಘದ ವತಿಯಿಂದ ಇವತ್ತಿನ ದಿವಸ ನಾಡಿನಲ್ಲಿ ಅತಿವೃಷ್ಟಿಯಾಗಿ ರೈತರ ಬದುಕು ಬೀದಿಗೆ ಬಂದದ. ಕೈಗೆ ಬಂದ ತೂತು ಬಾಯಿಗೆ ಬರದಂಗಾತು, ಮಳಿ ಸುರಿತು ಬೆಳಿ ಕೊಳ್ಳಿತು, 3-4 ವರ್ಷದ ಹೊತ್ತಾತು, ಬಂದ ಬೆಳಿ ಬರದಂಗಾತು. ನನ್ನ ಹೆಸರು ಅಮೀನ್ ಸಾಬ್ ಟಕೇರ. ನಾವು ಕೃಷಿಕರಿದ್ದು ಇವತ್ತಿನ ದಿವಸ ಪ್ರತಿಯೊಬ್ಬ ರೈತರಿಗೆ ಆಗತಕ್ಕಂಥ ನೋವುಗಳನ್ನು ಕೂಡ ಯಾರು ಸರ್ಕಾರಿಗಳು ಸ್ಪಂದಿಸ್ತಾ ಇಲ್ಲ. ಈಗಾಗಲೇ 15 ದಿವಸದ ತಿಂಗಳವರೆಗೆ ನಾವು ಯೂರಿಯಾ ಗೊಬ್ಬರ ಬೇಕಂತೇಳಿ ಹಲವಿದ್ರು ಕೂಡ ಯಾರು ಕೂಡ ಹೇಳಿಲ್ಲ. ಜಿಲ್ಲಾ GD ಅವರಿಂದ ಸಪ್ಲೈ ಮಾಡ್ತೀವಿ ಅಂತೇಳಿ ಕಳಿಸಿದ್ದು 4, ಅಂಗಡಿ ಸೇರುವುದು 3. ಒಂದೇ ಒಂದು ತ್ರೂದಿ ಸೊಸೈಟಿಯಿಂದ ಹಂಚಿಕೆ ಮಾಡಿ ಒಬ್ರಿಗೆ ಸಿಕ್ತು, ಒಬ್ರಿಗೆ ಸಿಗಲಿಲ್ಲ. ಒಬ್ಬ ರೈತರಿಗೆ ಕೊಡ್ತಕ್ಕಂಥ ಚೀಲ 2 ಚೀಲ ಗೊಬ್ಬರ ಕೊಟ್ರೆ ಅದು ಲಿಂಕ್ ಅಂತ ಅಟ್ಯಾಚ್ ಮಾಡಿಬಿಟ್ಟು ರೈತರಿಗೆ 290 ರೂಪಾಯಿ ಸಿಗ್ತಕ್ಕಂಥ ಯೂರಿಯಾ ಗೊಬ್ಬರ ಜೊತೆ ಲಿಂಕ್ 1600 ರೂಪಾಯಿ 600 ರೂಪಾಯಿ ಈ ತರನಾಗಿ ಅಟ್ಯಾಚ್ ಮಾಡಿ ರೈತರಿಗೆ ಗೋಳು ತಂದಿಟ್ಟಿದೆ. ಆದ ಕಾರಣ ದಯಮಾಡಿ ತಾವು ಸಂಬಂಧಿಸಿದ ಅಧಿಕಾರಿಗಳಿಂದ ಆಮೇಲೆ ಬೆಳೆಗಳಿಗೆ 10-12 ಹೆಚ್ಚು ನೀರು ಬಿಟ್ಟು ಬೆಳೆಗಳು ಕೊಳಿಲಿಕ್ಕೆ ಪ್ರಾರಂಭವಾಗಿದೆ. 2-2.5 ತಿಂಗಳಿರ್ತಕ್ಕಂಥ ಗೋಂಜಾಳ ಇವತ್ತಿನ ಪರಿಸ್ಥಿತಿಯೊಳಗೆ ನೋಡಕ್ ಬಾರದಾಗಿದೆ. ಇಂಥ ಪರಿಸ್ಥಿತಿಗಳು ಕೂಡ ಜಾಸ್ತಿ ನೀರನ್ನು ಕಿನಾಲಿಂದ ಬಿಟ್ಟು ಕಾಲುವೆಯಿಂದ ಬಿಟ್ಟು ಇದ್ದ ನೀರು ಕೂಡ ಹೊಲ ಸೇರಿಬಿಟ್ಟು ಮಳೆಯೂ ಸಖತ್ತಾಗಿ ಮಳೆ ಆಗ್ತಾ ಇದೆ. ಅದರಲ್ಲಿ ಕೂಡ ಕಿನಾಲ್ ನೀರು ಸೇರಿಬಿಟ್ಟು ಬೆಳೆ ಕೊಡ್ಲಿಕ್ಕೆ ಇದಕ್ಕೆ ಸ್ಪಂದನೆ ಮಾಡೋ ಯಾವ ತೋಟಗಾರಿಕೆ ಇಲಾಖೆಯವರಾಗಲಿ ಇನ್ನಿತರ ಗ್ರಾಮ ಸೇವಕರಾಗಲಿ ಸ್ಪಂದನೆ ಮಾಡತಕ್ಕಂಥ ರೈತರಿಗೆ ಯಾರು ಒಬ್ಬರು ಕಾಣ್ತಾ ಇಲ್ಲ. ಆದ ಕಾರಣ ಸವರಿಗೆ ಸಂಬಂಧಿಸಿದ ಅಧಿಕಾರಿಗಳು ತಾವು ಸಂಬಂಧಿಸಿದ ಜಿಲ್ಲಾಧಿಕಾರಿಗಳಿಂದ ಒತ್ತಡ ತಂದು ಸ್ಪಂದನೆ ಮಾಡಲಿಕ್ಕೆ ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕಂತೇಳಿ ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಡ್ತೇನೆ. ನಮಸ್ಕಾರ ಎಲ್ಲರಿಗೂ. ನಮ್ಮ ಕವಡಿಮಟ್ಟಿ ಸರ್ ಎಲ್ಲರಿಗೂ ನಮ್ಮ ಇಲ್ಲಿ ಕೂಡಿದಂತ ಎಲ್ಲ ನಮ್ಮ ಅಧ್ಯಕ್ಷರಿಗೆ ಎಲ್ಲ ಮತ್ತು ಅವರು ಇವರು ಅನ್ನೋದೇ ನಾನು ಹೇಳೋದು ಬಯಸ್ತೀನಿ. ನಾವು ಹೇಳೋದೆಲ್ಲ ಮಾತಾಡಿದಾರ. ಮತ್ತು ಇವಾಗ ಅವ್ರು ಹೇಳಿದಂಗ ಈಗ ನಮ್ದು ಅತಿವೃಷ್ಟಿ ಯಾರು ಬಂದು ನೋಡಿಲ್ಲ, ಏನಿಲ್ಲ. ರಾಜ್ಯ ಸರ್ಕಾರದವರು ರೈತರಿನ ಸತ್ತಾರ ಬದುಕ್ಯಾರ ಯಾರು ವಿಚಾರ ಮಾಡೋರಿಲ್ಲ. ಇದು ಶೀಘ್ರದೊಳಗಾಗಿ ಬಂದು ಅದನ್ನ ವಿಚಾರ ಮಾಡ್ಲಿ ಅಂತ ಅವ್ರು ಮಾತಾಡಿದಂತೆ ಮಾತಾದ 100ಕ್ಕೆ 100 ಸತ್ಯ ಅದನ್ನ ನಾವು ಮುತ್ತಿಗೆ ಹಾಕತೀವಿ ಅಂತ ಹೇಳ್ಕೊಂಡು ನಾವು ಇವತ್ತು ಹೇಳಿ ಬಯಸ್ತೀನಿ. ಅದನ್ನ ಜಾಗೃತಿಯಿಂದ ಮೊದಲೇ ತೀವ್ರವಾಗಿ ನಮ್ಗ ಕ್ರಮ ಕೈಗೊಳ್ಬೇಕು. ರೈತರಿಗೆ ಏನು ಮಾಡುವಂತ ಕೆಲಸ ನೀವು ಮಾಡಿ ಕೊಡ್ಬೇಕು, ತೋರಿಸ್ಬೇಕು. ಅಂದ್ರೆ ನೀವು ಏನಾರ ನಾಳೆ ನೀವು ರಾಜ್ಯ ಸರ್ಕಾರದಾಗ ಇದ್ದದ್ದು ನೀವು ಒಂದು ಸ್ವಲ್ಪ ಬೆಲೆ ಬಂದಾಗತ್ತ, ನಿಮಗ್ ಬಂತಂದ್ರೆ ನಮಗೂ ಬರ್ತೈತಿ ಅನ್ನೋ ವಿಷಯದಿಂದ ನಾನು ಹೇಳಿ ನಿಮಗೆ ಬಯಸ್ತೀನಿ. ನಮ್ಗ ಮಾಡ್ಬೇಕಂತ. ಕರ್ನಾಟಕ ರಾಜ್ಯ ಹಸಿರು ಕ್ರಾಂತಿ ಸಂಘ ರೈತ ಸಂಘ ಬದಾಮಿ ಇವರು ಹಮ್ಮಿಕೊಂಡಂತ ಕವಡಿಮಟ್ಟಿ ರಾಜ್ಯಾಧ್ಯಕ್ಷರಾದ ಕವಡಿಮಟ್ಟಿ ಸರ್ ಈ ರೈತರ ಬಗ್ಗೆ ಏನು ಚಿಂತನೆ ಐತಿ ಅದ್ರ ಬಗ್ಗೆ ಅವರು ವಿವರವಾಗಿ ಹೇಳ್ತಾರ. ರೈತರು ಅನ್ನೋ ಗೋಳು ಕೇಳೋರ ಯಾರಿಲ್ಲ. ಮಳಿ ಅನ್ನಕದ ಅತಿ ಆಗೈತಿ, ಮನಿ ಬಿದ್ದು ಹೋಗ್ಯಾವು. ಬಡವ್ರಿಗೆ ಕೇಳೋರ ಇಲ್ಲ. ಸಿದ್ದರಾಮಯ್ಯಗೆ ಮುತ್ತಿಗೆ ಹಾಕ್ಬೇಕಂತೇಳಿ ನಮ್ಮ ರಾಜ್ಯಾಧ್ಯಕ್ಷರು ಹೇಳಾಕತ್ತಾರ. ಅವ್ರು ಹೆಂಗ್ ಹೇಳ್ತಾರ ನಾವು ಅವ್ರು ಕೇಳ್ತೀವಿ ಅಂತೇಳಿ ನನ್ನ ಭಾಷಣ ಮುಗಿತೀವಿ.